ಎಲ್ರಿಗೂ ಕೂಡ ಬೆಳಗಿನ ಶುಭೋದಯಗಳು. ಬೆಳಗ್ಗೆ ಎದ್ದ ತಕ್ಷಣ ಹೋಗಿ ಮೊದಲು ನಮ್ಮ ಅಪ್ಪನ ನಾನು ಎದೊಳಿಸಿ ಅಪ್ಪ ಅಕ್ಕಿ ಮೂಟೆ ಎಲ್ಲಿದೆ ಎತ್ಕೊಡು ಅಂತೇಳಿ ಎತ್ತಿಕೊಂಡು, ಅದಾದಮೇಲೆ ನೆಕ್ಸ್ಟು ಮೇಲ್ಗಡೆ ಹೋಗಿ ನಾನು ಬೆಳೆಸಿದಂಥ ಗಿಡ ನೋಡೋಣ ಅಂತ ಹೋದರೆ ನನ್ನ ಮಗಂತೂ ನಾನು ಮನೆ ಬಿಟ್ಟಾದ್ಮೇಲೆ ಚೆನ್ನಾಗಿ ಬೆಳೀತೈತೆ, ಮನೇಲಿದ್ದಾಗಲೇ ಚೆನ್ನಾಗಿ ಬೆಳೀತಿರಲಿಲ್ಲ. ಅದನ್ನು ಬೈಕೊಂಡು ನೆಕ್ಸ್ಟು ಅಕ್ಕಿ ಮೂಟೆ ಎತ್ಕೊಂಡು ಬೆಂಗಳೂರು ಕಡೆಗೆ ನಮ್ಮ ಪಯಣ ಸಾಗಿಸಿದ್ವಿ. ಬೆಂಗಳೂರಿಗೆ ಬರೋಕ್ಕಾದರೂ ತುಂಬ ಬೇಜಾರಾಗುತ್ತೆ, ಯಾಕಂದರೆ ಪೊಲ್ಯೂಷನ್ ಸಿಟಿ, ಅದಕ್ಕೆ ಬೆಂಗಳೂರಿಗೆ ಬರೋಕ್ಕೆ ಸ್ವಲ್ಪ ಬೇಜಾರು. ಅದಾದಮೇಲೆ ಹಾಗೆ ರಾಮನಗರಕ್ಕೆ ಬಂದಾದ್ಮೇಲೆ ನಮ್ಮ ಬ್ರ್ಯಾಂಚ್ ನೋಡಿದೆ. ಬ್ರ್ಯಾಂಚ್ಗೆ ಹೋಗೋಣ ಅನ್ಕೊಂಡ್ರೆ ಬ್ರ್ಯಾಂಚ್ ಓಪನೇ ಆಗಿರಲಿಲ್ಲ. ಅದಾದಮೇಲೆ ಡೈರೆಕ್ಟ್ ಮನೆಗೆ ಬಂದು ಅಲ್ಲುಜ್ಜಿ ಮುಖ ತೊಳ್ಕೊಂಡು ರೆಡಿಯಾಗಿ ಡೈರೆಕ್ಟು ನಮ್ಮ ಪಯಣ ಕೆಲ್ಸಕ್ಕೆ ಬಂದೆ. ಡೋರಿನ ಓಪನ್ ಆಗಿರಲಿಲ್ಲ. ಆಮೇಲೆ ಬಂದು ನೆಕ್ಸ್ಟು ಇವತ್ತೇನು ಕ್ಲೀನಿಂಗ್ ಪ್ರೋಸೆಸ್ ಮಾಡಿಲ್ಲ, ಸ್ವಲ್ಪ ಅಂತೇಳಿ ವರ್ಕ್ ಮಾಡ್ತಾವೆ. ಅದಾದಮೇಲೆ ರೆನ್ಯುವೇಷನ್ ಕೆಲಸ ಹೇಳಿದ್ವಲ್ಲ, ಅದೇ ಥರ ಟಿ ವಿ ಬ್ಯಾಕ್ಗ್ರೌಂಡ್ಗೆಲ್ಲ ಸ್ಟಿಕ್ಕರಿಂಗ್ ಆಗ್ತಾಯಿದ್ರು. ಆ ಕೆಲಸ ಮುಗ್ದಾದ್ಮೇಲೆ ಹೋಗಿ ನಾನು ಒಂದು ಮುದ್ದೆ ಪ್ರೈಸ್ ತಿನ್ಕೊಂಡ್ಬಂದೆ. ಅದಾದಮೇಲೆ ಸಂಜೆ 6 ಗಂಟೆಗೆ ನಮ್ಮ ಓನರು ಸ್ವಲ್ಪ ಕಡಲೆಪುರಿ ಮಿಕ್ಸರ್ಸ್ ತಂದಿದ್ರು. ಅದನ್ನೆಲ್ಲರೂ ಹಾಕೊಂಡು ಒಂದೊಂದು ಕೈ ಅಂತೇಳಿ ಎಲ್ಲ ಖಾಲಿ ಮಾಡಿಬಿಟ್ರು. ಅದಾದಮೇಲೆ ನೆಕ್ಸ್ಟು 8:15 ಬಂದಂಥ ಕಸ್ಟಮರು 10 ಗಂಟೆ ಆದರೂ ಇನ್ನೂ ಈಚೆಗೆ ಹೋಗೇ ಇರಲಿಲ್ಲ. ಗುರು ಇವ್ರು ಹೋಗಲ್ರು ಅಂತೇಳಿ ನಮ್ಮ ಓನರ್ಗೆ ಇನ್ಫಾರ್ಮ್ ಮಾಡಿ ಎಲ್ಲನೂ ಒಳಕ್ಕೆ ಎತ್ತಿಕ್ಕಿ ಮನೆಗೆ ಬಂದೆ. ಅಮ್ಮ ಅಡುಗೆ ಮಾಡಿತ್ತು, ಊಟ ಮಾಡಿಕೊಂಡು ಇವತ್ತೊಂದು ದಿನ ನಾನು ಮುಗಿಸ್ತಾ ಇದ್ದೀನಿ. ಮತ್ತು ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಶುಭರಾತ್ರಿ.